ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡೋ ನಮಸ್ಕಾರಗಳು. ನಾನಿವತ್ತು ಮಕ್ಕಳು ಲಂಚ್ ಬಾಕ್ಸಿಗಾದರೂ ಆಗಲಿ ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಒಂದು ವೆಜ್ ರೋಲ್ ಮಾಡಾಕತ್ತೀನಿ ರೀ. ಆ ವೆಜ್ ರೋಲ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪರಾತ್ ತೊಗೋತೀನಿ ರೀ. ಈಗ ನಾನು ಗೋಧಿ ಹಿಟ್ಟು ತೊಗೊಂಡಿಲ್ಲ ಅದು ಹಾಕೋತೀನಿ ನೋಡ್ರಿ. ಅಷ್ಟೇ ಇಷ್ಟೇ ಅಂತೀನಿಲ್ಲ, ನಿಮ್ಗೆ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ನಾ ಈಗ ಇಷ್ಟು ಹಾಕೋತೀನಿ ನೋಡ್ರಿ. ಇದೊಂದು ಸ್ವಲ್ಪ ಹಚ್ಚಾಕಿಟ್ಕೋತೀನಿ ರೀ. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕೋತೀನಿ ರೀ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ನಾರ್ಮಲಾಗಿ ನೀವು ಚಪಾತಿ ಹಿಟ್ಟು ಹೆಂಗೆ ನಾದ್ತಿರಲ್ರಿ ಆ ರೀತಿ ನಾದಿದ್ರೆ ಸಾಕ್ರಿ. ತೀರಷ್ಟು ಗಟ್ಟಿನೂ ಬೇಡ, ತೀರಷ್ಟು ಮೆತ್ತಗೂ ಬೇಡ, ಮೀಡಿಯಮ್ ಹದ್ದಲ್ಲಿ ಕಲಿಸ್ಕೊರಿ. ನಾವು ನಾರ್ಮಲಾಗಿ ಚಪಾತಿ ಪಲ್ಯ ಡೈಲಿ ಮಾಡಿ ಕಟ್ತಿರ್ತೀವಿ ಮಕ್ಕಳ ಲಂಚ್ ಬಾಕ್ಸಿಗೆ. ನೀವು ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಟ್ರೆ ತರಕಾರಿನೂ ಹೋಗುತ್ತೆ, ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ. ಹಾಗಾಗಿ ನೀವು ಈ ರೀತಿ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಇದೇ ರೀತಿ ಮಾಡಿಕೊಡಮ್ಮ ಅಂಥೇಳಿ. ನೀವು ಒಂದ್ಸತಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ರೀತಿ ನಾದ್ಕೊಡಿ ನೋಡ್ರಿ. ಈ ಹದ ಇರ್ಬೇಕು ನೋಡ್ರಿ. ಇದೊಂದು 5 ನಿಮಿಷನೇ ನಿಲ್ರಿ. ಈಗ ನಾನು ಹಿಟ್ಟನ್ನ ಹಾಕ್ಬಿಟ್ಟಿನಿ ರೀ. ಈಗ ಪರೋಟಾಗ ಒಳಗೆ ತುಂಬಾಕ ಮಸಾಲ ರೆಡಿ ಮಾಡ್ಕೊಳ್ಳೋಮ್ರಿ. ಈಗ ನಾವೊಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಈಗ ನಾ 2 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಿಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ನಾನು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡೇನೆ ಅವು ಹಾಕೋತೀನಿ ರೀ. 2 ಹಸಿಮೆಣಸಿಗೆ ಸಣ್ಣ ಕಟ್ ಮಾಡ್ಕೊಂಡೇನೆ ಅದು ಹಾಕೋತೀನಿ ನೋಡ್ರಿ. ನಾನು 1 ಕ್ಯಾರೆಟ್ ಸಣ್ಣ ಕಟ್ ಮಾಡ್ಕೊಂಡೇನೆ ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. 1 ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡೇನೆ ಅದು ಹಾಕೋತೀನಿ ನೋಡ್ರಿ. 1 ಅರ್ಧ ಗಾರ್ನಿಷಿಗೆ ಇಟ್ಕೋತೀನಿ ರೀ. 1 ಆಲೂಗಡ್ಡೆ ಉದ್ದಕ್ಕೆ ಕಟ್ ಮಾಡ್ಕೊಂಡೇನೆ ಅದು ಹಾಕೋತೀನಿ ರೀ. 1 ಅರ್ಧ ಟೊಮೆಟೊ ಇಲ್ಲಿ ಹಾಕೋತೀನಿ, 1 ಅರ್ಧ ಟೊಮೆಟೊ ಗಾರ್ನಿಷಿಗೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಕ್ಯಾಬೇಜ್ ಹಾಕೋತೀನಿ. ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಕ್ಯಾಪ್ಸಿಕಮ್ಮು ಹಾಕೋಬೋದು ರೀ, ಕೊತ್ತಂಬರಿನೂ ಹಾಕ್ಕೋಬೋದು. ನಾನು ಕ್ಯಾಬೇಜು, ಆಲೂಗಡ್ಡೆ, ಟೊಮೆಟೊ, ಕ್ಯಾರೆಟು ಹಾಕ್ಕೊಂಡಿನಿ. ನಿಮ್ಗೆ ಯಾವ ತರಕಾರಿ ಅವೈಲೇಬಲ್ ಇರ್ತೈತೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಬಟಾಣಿ ಹಾಕ್ಕೋಬೋದು. ನಿಮ್ಮ ಮನೆಗೆ ಯಾವುದೂ ತರಕಾರಿ ಇಲ್ಲಾಂದ್ರೆ ನೀವು ಬರೀ ಆಲೂಗಡ್ಡೆ ಒಂದೇ ಹಾಕ್ಕೊಂಡು ಮಾಡ್ಕೋಬೋದು ರೀ. ನಾ ತರಕಾರಿ ಇದ್ದು ಅಂತೇಳಿ ಎಲ್ಲ ಅಷ್ಟು ಹಾಕ್ಕೊಂಡಿನಿ. ನಿಮ್ಗೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಈಗ ನಾನು 4 ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ಇದು ಉದ್ದುದ್ದು ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಬರ್ತದೆ. ನಾವು ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿನಿ. ಈಗ ಇಲ್ಲಿ ಬೇಯಿಸಿದ ಆಲೂಗಡ್ಡೆ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ನಾನು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ನಾ ಮೀಡಿಯಮ್ ಸೈಜಿಗೆ 4 ಆಲೂಗಡ್ಡೆ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಅನ್ಕೋಬೋದು ಕಟ್ ಮಾಡಿ ಹಾಕ್ಯಾರ ಮತ್ತು ಬೇಯಿಸ್ಬಿಟ್ಟು ಹಾಕ್ಯಾರಲ್ಲ ಅಂತೇಳಿ. ಕಟ್ ಮಾಡಿ ಹಾಕಿದ ಉದ್ದೇಶ ಏನಂದ್ರೆ ಅವು ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ. ಹಾಗಾಗಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಆಲೂಗಡ್ಡೆ, ಕ್ಯಾರೆಟು ಸ್ವಲ್ಪ ಮೆತ್ತಗಾಗ್ಲತ್ತು ಮೊದಲು ಹಾಕ್ಕೊಂಡಿನಿ. ಈಗ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಂಡಿನಿ ನೋಡಿರಿ. ಈಗ ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನಾವು ಹಸಿಮೆಣ್ಸಿನ್ಕಾಯಿನೂ ಹಾಕಿವ್ರಿ. ನೀವು ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಿಂಗ ತೊಗೊಂಡಿನಿ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಇದನ್ನೆಲ್ಲ ಚಲೋತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾರ್ಮಲಾಗಿ ನಾವು ಆಲೂ ಪರೋಟ ಅದು ಮಾಡ್ತಾನೆ ಇರ್ತೀವಿ ರೀ. ಇದೊಂಥರ ಡಿಫ್ರೆಂಟಾಗಿ ರೋಲ್ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ರೋಲ್ ಮಾಡಕತ್ತೇಳಿ ಪಲ್ಯ ಮಾಡ್ಕೊಂಡೆ ನೋಡ್ರಿ. ಅಂದರೆ ಇದು ಮಿಶ್ರಣ ರೆಡಿ ಮಾಡ್ಕೊಂಡೇನಿ. ಈಗ ನೋಡ್ರಿ ಈ ರೀತಿ ಎಲ್ಲ ಚಲೋತ್ನೆ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗೆ ಹಾಕ್ಬಿಡೋಣ್ರಿ. ಈಗ ಚಪಾತಿ ಲಟ್ಟಿಸ್ಕೋತೀನಿ ರೀ. ಈಗ ನೋಡ್ರಿ ನಾ ಹಿಟ್ಟನಾದೆ 5 ನಿಮಿಷ ನೆನೆಯಾಗಿ ಬಿಟ್ಟಿದ್ದೆ, ನೆಂದೈತಿ. ಈಗ ಇದ್ರಾಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ಈ ರೀತಿ ಚಲೋತ್ನೆ ಮಿದ್ಕೋಬೇಕ್ರಿ. ಈಗ ಒಂದು ಚಪಾತಿ ಆಗಷ್ಟು ಉಳ್ಳಿ ತೊಗೋತೀನಿ ನೋಡ್ರಿ. ನಾನು ಈ ಸೈಜಿನ ಉಳ್ಳಿ ತೊಗೊಂಡೀನಿ ರೀ. ಈಗ ನಾ ಒಂದು ಉಳ್ಳಿ ತೊಗೊಂಡೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ನೋಡ್ರಿ. ಅದೇ ಗೋಧಿ ಹಿಟ್ಟಿದ್ನೆಲ್ಲರ ನಾದಬೇಕಾದ್ರೆ ಅದನ್ನೇ ಹಾಕ್ಕೋತೀನಿ ನೋಡ್ರಿ. ಈಗ ಇದು ಲಟ್ಟಿಸ್ಕೋತೀನಿ ರೀ. ಸುಮ್ಮನೆ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ಇದನ್ನು ಫೋಲ್ಡ್ ಮಾಡೋದು ಬೇಡ, ಎಣ್ಣೆ ಹಚ್ಚೋದು ಬೇಡ, ಏನೂ ಬೇಡ. ಸುಮ್ಮನೆ ರೌಂಡಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ನಾವು ಡೈಲಿ ಚಪಾತಿ ಮಾಡ್ಬೇಕಾದ್ರೆ ಎಣ್ಣೆ ಹಚ್ಚಿ ಮಡಚಿ ಮಾಡ್ತೀವಿ ರೀ. ಈಗ ಇದಕ್ಕೇನು ಬೇಡ, ಸುಮ್ಮನೆ ಹಾಗೆ ಒಂದು ಉಳ್ಳಿ ತೊಗೊಂಡು ಲಟ್ಸಿದ್ರೆ ಸಾಕು. ನೋಡಿರಿ ಈ ರೀತಿ ಲಟ್ಟಿಸ್ಕೊಂಡಿನಿ. ಈಗ ಇದು ಕಟ್ ಮಾಡ್ಕೋತೀನಿ ರೀ. ನಿಮ್ಗೆ ಎಷ್ಟು ಸಣ್ಣ ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಲ್ಲ ರೀ, ಅಷ್ಟು ಸಣ್ಣಗೆ ಕಟ್ ಮಾಡ್ಕೊರಿ. ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿ.
ಈಗ ನಾನಿದು ಕೂಡಿಸ್ಕೋತೀನಿ ನೋಡ್ರಿ. ನೋಡಿರಿ ಈ ರೀತಿ ಕೂಡಿಸ್ಕೋಬೇಕ್ರಿ. ಈಗ ಇದು ನಾನು ಹಿಂಗೆ ರೋಲ್ ಮಾಡ್ಕೋತೀನಿ. ಈಗ ಲೇಯರ್ ಐತಲ್ರಿ, ಹಿಂಗೆ ರೋಲ್ ಮಾಡ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೋತೀನಿ ರೀ. ಈಗ ನಾನು ರೋಲ್ ಮಾಡಾಕತ್ತೀನಿ ರೀ, ವೆಜಿಟೇಬಲ್ ರೋಲು. ನೀವು ಪರೋಟ ಆದರೂ ಮಾಡ್ಕೋಬೋದು, ರೋಲ್ ಆದರೂ ಮಾಡ್ಕೋಬೋದು ರೀ. ಈ ರೀತಿ ಮಾಡಾಕತ್ತೀನಿ ನೋಡಿರಿ. ನಿಮಗೆ ಡಿಫ್ರೆಂಟ್ ಏನಾರು ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು ರೀ. ಈಗ ಇದು ಲಟ್ಟಿಸ್ಕೋತೀನಿ ನೋಡಿರಿ. ಸ್ವಲ್ಪ ತಳಗ ಲಟ್ಸ್ಕೊಂಡ್ರೆ ಸಾಕು ರೀ. ತೀರಾ ಅಷ್ಟು ದಪ್ಪು ಬೇಡ, ತೀರಾ ಅಷ್ಟು ತಳಗು ಬೇಡ, ನಾರ್ಮಲಾಗಿ ಲಟ್ಸ್ಕೊಂಡ್ರೆ ಸಾಕು ರೀ. ಈ ರೀತಿ ಲಟ್ಟಿಸ್ಕೊಂಡಿನ್ರಿ. ಈಗ ಇದು ಬೇಯಿಸ್ಕೊತೀನಿ ರೀ. ಈಗ ನಾನೊಂದು ಹಂಚು ಹಾಕಿಡ್ತೀನಿ, ಹಂಚು ಕಾಯಿಸ್ಕೊಂಡು ಬೇಯಿಸ್ಕೊತೀನಿ ರೀ. ಈಗ ನಾವು ಒಂದು ಲಟ್ಟಿಸ್ಕೊಂಡಿದ್ರೆ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋಬೇಕು. ಈಗ ಇದು ಬೇಯಿಸ್ಕೋಬೇಕಲ್ರಿ, ಹಾಗಾಗಿ ಹಂಚು ಹಾಕಿಡ್ತೀನಿ ನೋಡ್ರಿ. ಇದು ಹಂಚ ಕಾಯಿಲ್ರಿ. ಈಗ ನಾನು ಲಟ್ಟಿಸ್ಕೊಂಡಿದ್ನಲ್ರಿ ಚಪಾತಿ, ಇದು ಹಾಕೋತೀನಿ ನೋಡ್ರಿ. ಇದಕ್ಕೇನು ಎಣ್ಣೆಗಿನ್ನ ಏನು ಹಚ್ಚಬೇಡ್ರಿ, ಹಂಗೆ ಬೇಯಿಸ್ಕೊಳ್ರಿ. ನೀವು ಬೇಕಂದ್ರೆ ಎಣ್ಣೆ ತುಪ್ಪ ಹಚ್ಕೋಬೋದ್ರಿ. ನಾನು ಹಾಗೆ ಬೇಯಿಸ್ಕೊಳಕತ್ತೀನಿ ನೋಡ್ರಿ. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೊಳ್ರಿ. ಇದೊಂದು ಸ್ವಲ್ಪ ದಪ್ಪ ಇರ್ತೈತ್ರಿ, ನೀವು ನೋಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ರಿ. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೋಬೇಕಾಗ್ತೈತ್ರಿ. ದಂಡಿ ಬೆಂದಿಲ್ಲ ಅಂದ್ರೆ ಹಿಂಗೆ ಹೊಳಿಸಿ ಹಾಕಿ ಬೇಯಿಸ್ಕೊಳ್ರಿ. ಇದು ಸಾಫ್ಟಾಗಿ ಬರ್ತೈತ್ರಿ ಚಪಾತಿ ಈ ರೀತಿ ಮಾಡಿದ್ರಿಂದ. ಈಗ ಇದು ಬೆಂದೈತ್ರಿ, ನಾನು ತಕ್ಕೋತೀನಿ ನೋಡ್ರಿ. ಈಗ ನಾನು 2 ಚಪಾತಿ ಬೇಯಿಸ್ಕೊಂಬಂದಿದ್ದೀನಿ ರೀ. ಈಗ ಇದಕ್ಕೆ ಇಲ್ಲಿ ಮಿಶ್ರಣ ರೆಡಿ ಮಾಡ್ಕೊಂಡಿದ್ನೆಲ್ಲ ಅದು ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಚಪಾತಿ ತುಂಬ ಸವರ್ಕೋಬೇಕಾಗ್ತೈತೆ ರೀ. ನಾನು ಕ್ಯಾರೆಟು, ಕ್ಯಾಬೇಜು, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡಿ. ಬರೀ ಆಲೂಗಡ್ಡೆ ಪಲ್ಯ ಮಾಡಿನೂ ಹಿಂಗೆ ರೋಲ್ ಮಾಡ್ಕೋಬೋದು ರೀ. ಈ ಚಪಾತಿ ಪೂರ್ತಿ ಹರಡ್ಕೋಬೇಕಾಗ್ತೈತೆ ರೀ. ನಾನು ಒಂದೆರಡು ಉಳ್ಳಾಗಡ್ಡಿ ಇಟ್ಕೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ನೋಡ್ರಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಒಂದೆರಡು ಟೊಮೆಟೊ ಇಟ್ಕೊಂಡಿದ್ನಲ್ಲ ರೀ, ಅವನು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕ್ಯಾಬೇಜ್ ಹಾಕೋತೀನಿ. ನೀವು ಬೇಕಾದ್ರೆ ಇದಕ್ಕೆ ಪನ್ನೀರು ತುರಿದು ಹಾಕೋಬೋದು ರೀ. ಮೇಲಿನ ಕೊತ್ತಂಬರಿ ಹಾಕೋಬೋದು ಗಾರ್ನಿಷಿಗೆ. ಈಗ ನಾ ಮಾಡಾಕತ್ತಂಗೆ ಮಾಡ್ಬೇಕತ್ತೇನಿಲ್ಲ ರೀ. ನಿಮ್ಗೆ ಯಾವ್ದಾರು ಹೆಚ್ಚು ಕಮ್ಮಿ ತರಕಾರಿ ಬೇಕನ್ಸಿದ್ರೆ ನೀವು ಹಾಕೋಬೋದು ರೀ. ನಾನು ಒಗ್ಗರಣೆಗೂ ಹಾಕ್ಕೊಂಡಿನಿ ರೀ. ಮೇಲೆ ಸ್ವಲ್ಪ ಹಸಿದು ಇರ್ಲತ್ತೆ ಹಾಕೊಳಕತ್ತೀನಿ. ನಿಮ್ಗೆ ಹಸಿದು ಇಷ್ಟ ಆಗಿಲ್ಲ ಅಂದ್ರೆ ಒಗ್ಗರಣೆ ಅಷ್ಟೇ ಸಾಕು ರೀ, ಪಲ್ಯ ಮಾತ್ರ ಸಾಕಾಗುತ್ತೆ ರೀ. ಈಗ ನಾನು ಟೊಮೆಟೊ ಸಾಸ್ ಹಾಕಕತ್ತೀನಿ. ನಿಮ್ಮ ಹತ್ರ ಯಾವ ಸಾಸ್ ಇರ್ತೈತೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈ ರೀತಿ ಮಾಡಿಕೊಟ್ರೆ ಕಲರ್ಫುಲ್ಲಾಗಿರ್ತೈತಿ, ಮಕ್ಕಳಿಗೂ ಇಷ್ಟ ಆಗ್ತೈತಿ, ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಯಾವ ರೀತಿ ರೋಲ್ ಮಾಡ್ಬೇಕು ಅನ್ಸುತ್ತೆ ಆ ರೀತಿ ರೋಲ್ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ರಿ. ನಾನೀಗ ಈ ರೀತಿ ರೋಲ್ ಮಾಡ್ತೀನಿ ನೋಡ್ರಿ. ಈ ರೀತಿ ಮಾಡಿಕೊಟ್ರೆ ಇಲ್ಲಿ ಮಕ್ಕಳಿಗೂ ತರಕಾರಿ ಎಲ್ಲ ಕಾಣ್ತಾ ಇರ್ತೈತಿ, ತಿನ್ನೋಕ್ಕೂ ಇಷ್ಟ ಆಗ್ತೈತೆ ರೀ. ಈಗ ನಾನು 2 ಮಾಡ್ಕೊಂಡ್ನಲ್ರಿ, ಈಗ ಇದೊಂದು ರೋಲ್ ಮಾಡ್ತೀನಿ ನೋಡ್ರಿ. ಜಸ್ಟ್ ಈ ರೀತಿ ರೋಲ್ ಮಾಡಿಕೊಟ್ರೆ ಅವ್ರು ಕಡ್ಕೊಂಡು ತಿಂತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ವೆಜ್ ರೋಲ್ ಮಾಡಿದ್ದೀನಿ ರೀ. ಈ ವೆಜ್ ರೋಲ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.